ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಟಿಪ್ಪು ಪಠ್ಯ ವಿವಾದ ಯಾಕೆ? ಕೊಡವರ ಆ ದ್ವೇಷ ಆದರೂ ಏನು? 237 ವರ್ಷಗಳ ಇತಿಹಾಸ, ಟಿಪ್ಪು ಹತ್ಯಾಕಾಂಡದ ಕಥೆ ನಿಮ್ಮ ಮುಂದೆ. 16 ಪುಟಗಳ 16 ಆರೋಪಗಳು. ಟಿಪ್ಪು ಕರಾಳ ಇತಿಹಾಸ. ಇವತ್ತಿನ ಸ್ಪೆಷಲ್ ಟಿಪ್ಪು ಪಠ್ಯ ಫೈಟ್. ಹಿಜಾಬ್ ಆಯಿತು, ಬಾಯ್ಕಾಟ್ ಮುಸ್ಲಿಂ ಆಯಿತು, ಅದಾದಮೇಲೆ ಮತ್ತೊಂದು ವಿವಾದ, ಅದು ಟಿಪ್ಪು ಸುಲ್ತಾನ್ ಪಠ್ಯದ ಬಗ್ಗೆ ಕೇಳಿ ಬರ್ತಾ ಇದೆ. ಒಂದು ದೊಡ್ಡ ಅಪಸ್ವರ. ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಟಿಪ್ಪು ಪಠ್ಯಕ್ಕೆ ಬ್ರೇಕ್ ಹಾಕ್ತಾರಾ? ಟಿಪ್ಪು ವೈಭವೀಕರಣಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆಯಾ? ಬ್ರೇಕಿಂಗ್ ನ್ಯೂಸ್. ಟಿಪ್ಪು ಪಠ್ಯದ ವಿವಾದ ಸೃಷ್ಟಿಯಾಗಿದ್ದು, ಟಿಪ್ಪು ಪಠ್ಯಕ್ಕೆ ವಿರೋಧ ಶುರುವಾಗಿದ್ದು, ಟಿಪ್ಪು ಪಠ್ಯ ಕೈ ಬಿಡುವಂತೆ ಒತ್ತಾಯ ಮಾಡಿದ್ದು ಯಾರು, ಎಲ್ಲಿ, ಯಾಕೆ? ಇದು ಈ ಪ್ರಶ್ನೆ. ಟಿಪ್ಪು ಪಠ್ಯಕ್ಕೆ ವಿರೋಧ ವ್ಯಕ್ತ ಆಗಿದ್ದು ಮಡಿಕೇರಿಯಲ್ಲಿ. ಟಿಪ್ಪು ಪಠ್ಯಕ್ಕೆ ಕಡಿವಾಣ ಹಾಕಬೇಕು ಅಂತ ಕೊಡಗಿನವರು ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಸರ್ಕಾರಕ್ಕೆ ಅವತ್ತೇ ಮನವಿ ಮಾಡಿದ್ರು ಅಪ್ಪಚ್ಚು ರಂಜನ್. ಅಂದರೆ 2019 ನವೆಂಬರ್ 7ನೇ ತಾರೀಕು. ಬ್ರೇಕಿಂಗ್ ನ್ಯೂಸ್. ನವೆಂಬರ್ 7, 2019 ಸರ್ಕಾರಕ್ಕೆ ಶಾಸಕ ಅಪ್ಪಚ್ಚು ರಂಜನ್ ಮನವಿ ಮಾಡಿದರು. 16 ಪುಟಗಳ ವರದಿ ಅದು ಸರ್ಕಾರ ಕೊಟ್ಟಿದ್ರು ಅಪ್ಪಚ್ಚು ರಂಜನ್ ಅವರು. ಅದರಲ್ಲಿ 51 ಅಂಶಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದರು ಶಾಸಕ ಅಪ್ಪಚ್ಚು ರಂಜನ್. ಹಾಗಾದರೆ ಅವರ ವರದಿಯಲ್ಲಿ ಏನಿದೆ? 51 ಅಂಶಗಳಲ್ಲಿ ಏನೆಲ್ಲ ಅಡಕವಾಗಿದೆ? ಅಪ್ಪಚ್ಚು ರಂಜನ್ ಅವರ ಆ ಪತ್ರದ ಪ್ರತಿ ನ್ಯೂಸ್ 18 ಕನ್ನಡಕ್ಕೂ ಲಭ್ಯ ಆಗಿದೆ. ಅಂದರೆ 16 ಪುಟ 51 ಅಂಶ. ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ನ್ಯೂಸ್ 18 ಕನ್ನಡದಲ್ಲಿ ಬರ್ತಾ ಇದೆ. ಎಕ್ಸ್ಕ್ಲೂಸಿವ್ 16 ಪುಟಗಳ 51 ಅಂಶಗಳನ್ನು ಒಳಗೊಂಡಂತಹ ಲೆಟರ್ ಅದು. ಅದನ್ನು ಆ ಪತ್ರದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಆ ಭಾಗದ ಶಾಸಕರಾದಂಥ ಅಪ್ಪಚ್ಚು ರಂಜನ್ ಅವರು. ಕಡಿವಾಣ ಹಾಕಬೇಕು ಅಂತ ಕೊಡಗಿನ ವೇದಿಕೆ ಈ ಮೂಲಕ ಒತ್ತಾಯ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ಅಪ್ಪಚ್ಚು ರಂಜನ್. 2019 ನವೆಂಬರ್ನ 7ನೇ ತಾರೀಕಿನ ಪತ್ರ ಅದು. ಏನೆಲ್ಲ ಇದೆ? ಕೊಡಗಿನ ಮೇಲೆ ದಾಳಿಯಾಗಿರೋದು, ದೇಗುಲಗಳನ್ನು ಧ್ವಂಸ ಮಾಡಿರೋದು, ಹತ್ಯೆ ಮಾಡಿರೋದು, ಟಿಪ್ಪು ಮೇಲಿನ ಆರೋಪಗಳು ಅಪ್ಪಚ್ಚು ರಂಜನ್ ಅವರು ಮಾಡಿದ್ದು. ನರಕ ಚತುರ್ದಶಿಯಿಂದ ಮೇಲುಕೋಟೆ ಮೇಲೆ ಆತ ದಾಳಿ ಮಾಡ್ದ ಅಂತಿದೆ. 700 ಅಯ್ಯಂಗಾರ್ಗಳ ಕೊಲೆ, ಕೆರೆಗಳಲ್ಲಿ ತೇಲ್ತಾ ಇದ್ದಂತಹ ಶವಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಕೊಡಗಿನ ಪ್ರದೇಶಗಳಿಗೆ ಇಸ್ಲಾಂ ಪರ್ಸಿಯನ್ ಹೆಸರು ಇಟ್ಟಿದ್ರು ಅಂತ ಆರೋಪ ಮಾಡಿದ್ದಾರೆ. ಹಿಂದೂಗಳ ಬಂಧನ ಆಯಿತು, ಹತ್ಯೆ ಮಾಡಿದ್ರು, ಅತ್ಯಾಚಾರಗಳ ಉಲ್ಲೇಖ ಅವರ ಪತ್ರದ ಸಾರಾಂಶದಲ್ಲಿದೆ. ಕೊಡವರ ನರಮೇಧಕ್ಕೆ ಆದೇಶ ಕೊಟ್ಟಿದ್ದು ಮತ್ತು ಕೊಡಗನ್ನು ಆಕ್ರಮಣ ಮಾಡಿಕೊಂಡಿದ್ದು, ಶವಗಳಿಗೆ ಮತಾಂತರ ಮಾಡಿಸುತ್ತೀನಿ ಅಂತ ಟಿಪ್ಪು ಹೇಳಿದ್ದು, ಮಡಿಕೇರಿ ಕೋಟೆ ನಾಶ, ಜಫರ್ಬಾದ್ ಅಂತ ನಾಮಕರಣ, ಗುರುಕುಲ ಪದ್ಧತಿಯನ್ನು ನಾಶ ಮಾಡಿದ್ದು ಅನ್ನುವ ಪ್ರಸ್ತಾಪವನ್ನು ಅವರ ಪತ್ರದಲ್ಲಿ ಮಾಡಿದ್ದಾರೆ. ಹಿಂದೂಗಳನ್ನು ಮರಕ್ಕೆ ನೇಣು ಹಾಕಿ ಆನಂದಿಸಿ ವಿಕೃತಿ ಮೆರೆದಿದ್ದಾರೆ ಅನ್ನೋ ಆರೋಪ ಇದೆ. ಪರ್ಷಿಯನ್ ಕಲಿಕೆ, ಕುರಾನ್ ಪಠಣೆ ಬಲವಂತದ ಹೇರಿಕೆ ಮಾಡಿದ್ದಾರೆ. ಹಿಂದೂಗಳ ಬಲವಂತದ ಮತದಾನ ಇಲ್ವಾದಲ್ಲಿ ಶಿಕ್ಷೆ. ಇದು ಟಿಪ್ಪು ಮೇಲೆ ಆರೋಪ ಮಾಡಿದ್ದಾರೆ. 400 ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾರೆ ಅನ್ನೋ ಉಲ್ಲೇಖ ಮಾಡಿದ್ದಾರೆ ಅಪ್ಪಚ್ಚು ರಂಜನ್ ಅವರು ಪತ್ರದಲ್ಲಿ. ದೇವಸ್ಥಾನದ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ ಇವರು ಅನ್ನುವ ಆರೋಪವನ್ನು ಮಾಡಿದ್ದಾರೆ. ದಕ್ಷಿಣ ಭಾರತದಲ್ಲಿ 8,000 ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾರೆ ಅಂತ ಇದೆ. ಶ್ರೀರಂಗಪಟ್ಟಣದಲ್ಲಿದ್ದಂಥ ಕನ್ನಡ ಗ್ರಂಥಗಳನ್ನು ನಾಶ ಮಾಡಿದ್ದಾರೆ ಎನ್ನುವ ಮಾಹಿತಿಯನ್ನು ಪತ್ರದಲ್ಲಿ ಸಾರಾಂಶದಲ್ಲಿ ಬರೆದಿದ್ದಾರೆ. ಕನ್ನಡ ಬದಲಾಗಿ ಪರ್ಷಿಯನ್ ಕಲಿಕೆಯನ್ನು ಹೇರಿಕೆ ಮಾಡಿದ್ದ ಟಿಪ್ಪು ಸುಲ್ತಾನ್ ಅಂತ ಕೂಡ ಇದೆ. ಇನ್ನು ಮಂಗಳೂರಲ್ಲಿ 50,000 ಕ್ರಿಶ್ಚಿಯನ್ನರ ಮತಾಂತರ, ಕೊನೆಯದಾಗಿ ಹಿಂದೂಗಳನ್ನು ಮರಕ್ಕೆ ನೇಣು ಹಾಕಿ ಆನಂದಿಸಿ ವಿಕೃತಿ ಮೆರೆದದ್ದು ಅಂತ.
ಟಿಪ್ಪು ಸ್ವತಂತ್ರ ಹೋರಾಟಗಾರ ಅಲ್ಲ, ಟಿಪ್ಪು ಆಕ್ರಮಣಕ್ಕೆ ದಾಖಲೆಗಳಿವೆ. ನ್ಯೂಸ್ 18ಗೆ ಶಾಸಕ ಅಪ್ಪಚ್ಚು ರಂಜನ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಟಿಪ್ಪು ಸ್ವತಂತ್ರ ಹೋರಾಟಗಾರ ಅಲ್ಲ, ಟಿಪ್ಪು ಆಕ್ರಮಣಕ್ಕೆ ದಾಖಲೆಗಳಿವೆ. ಹಿಂದೂಗಳ ಮಾರಣ ಹೋಮ ಮಾಡಿದ್ದ ಟಿಪ್ಪು ಹಿಂದೂಗಳ ಬಲವಂತದ ಮತಾಂತರ ಆತ ಮಾಡ್ತಿದ್ದ. ಅಫ್ಕೋರ್ಸ್ ಅವರ ಪತ್ರದಲ್ಲಿರುವ ಸಾರಾಂಶವನ್ನು ಒಂದಷ್ಟು ಮಾತನ್ನು ನ್ಯೂಸ್ 18 ಕನಕ ಅಪ್ಪಚ್ಚು ರಂಜನ್ ಅವರು ಮಾತಾಡಿದ್ರು. ಹಿಂದೂ ದೇವಸ್ಥಾನಗಳನ್ನು 40 ಲೂಟಿ ಮಾಡಿದ್ದ ಟಿಪ್ಪು ಒಬ್ಬ ಮತಾಂಧ ಅನ್ನೋ ಅಭಿಪ್ರಾಯ ನಂದು, ಸತ್ಯ ಏನು ಅಂತ ಹೇಳಿ, ವೈಭವೀಕರಣ ಮಾತ್ರ ಬೇಡ ಅಂದರು ಶಾಸಕ ಅಪ್ಪಚ್ಚು ರಂಜನ್. ಅಪ್ಪಚ್ಚು ರಂಜನ್ ಅವ್ರ ಜೊತೆ ಮಾತಾಡ್ಸಿದ್ದಾರೆ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ. OTU ಆಶಿಕ್. 2019ರಲ್ಲಿ ನೀವು ಒಂದು ವರದಿಯನ್ನು ಅಂದರೆ ಒಂದು ಪತ್ರವನ್ನು ಬರೀತೀರಿ, 51 ಅಂಶಗಳನ್ನು ಉಲ್ಲೇಖ ಮಾಡ್ತೀರಿ. ಈಗಲೂ ಕೂಡ ಅದರದ್ದೇ ಹಿನ್ನೆಲೆಯಲ್ಲಿ ಒಂದು ಪಟ್ಟಿಯಲ್ಲಿರುವಂಥ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಬೇಡಿಕೆಗಳು ಕೇಳಿ ಬರ್ತಾ ಇರುವಂಥದ್ದು, ನೀವೇನು ಹೇಳ್ತೀರಿ? ಈಗಾಗಲೇ ನಾನು ಕಳೆದ ಸಾರಿ ಪತ್ರವನ್ನು ಕೊಟ್ಟಿದ್ದೆ. ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರಾಗಿ ಮುಖ್ಯಮಂತ್ರಿಗಳಾಗಿದ್ದರು. ಆವಾಗಲೂ ಕೂಡ ಅವರು ನಮ್ಮ ಸರ್ಕಾರ ಬಂದರೆ ಇಮಿಡಿಯೇಟ್ ಟಿಪ್ಪು ಜಯಂತಿಯನ್ನು ವಿಡ್ರಾ ಮಾಡ್ತೇವೆ ಅಂತ ಹೇಳಿದರು. ಟಿಪ್ಪು ಜಯಂತಿಯನ್ನು ವಿಡ್ರಾ ಮಾಡಿದರು. ಟಿಪ್ಪು ಜಯಂತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೂಡ ಕೊಡಗು ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿಲ್ಲ. ಯಾಕೆಂದರೆ ನಿಜವಾದ ಸತ್ಯ ಸಂಗತಿ ಎಲ್ಲರಿಗೂ ಗೊತ್ತಿತ್ತು. ಇವತ್ತು ಕೂಡ ಕೊಡವ ಮಾಪಿಳೆ ಅಂತ ಹೇಳ್ತೇವೆ, ಮುಸ್ಲಿಮ್ಸು ಆಗಿ ಕೊಡುವರಾಗಿದ್ದದ್ದು ಮುಸ್ಲಿಮ್ಸ್ ಕನ್ವರ್ಟ್ ಆಗಿದ್ದು ಸುಮಾರು ಸಾವಿರಾರು ಜನ ಇದ್ದಾರೆ. ಅದು ಕೊಟ್ಟಂಬಡಿ ಇರ್ಬೋದು, ಬೇತರಿ ಇರ್ಬೋದು, ಅದ್ರ ಜೊತೆ ಆಲ್ಗುಂದ ಇರ್ಬೋದು, ಪೊನ್ನಂಪೇಟೆ ಇರ್ಬೋದು. ಇವತ್ತು ಅವರಿಗೆ ಮನೆ ಹೆಸರಿದೆ. ಈಗ ನಾನು MP ಅಪ್ಪಚ್ಚು ರಂಜನ್ ಅಂತ ಹೇಳಿದ್ರೆ ಮಂಡೇ ಪಂಡ ಪೂವಯ್ಯನವರ ಮಗ ಅಪ್ಪಚ್ಚು ರಂಜನ್. ಹಾಗೆ ಬಿದ್ದಂಡ, ಕುಪ್ಪನ್ರ, ಪೊಡಿಯಂಡ ಇದಂತೆಲ್ಲ ಮನೆ ಹೆಸರು ಇವತ್ತು ಮುಸ್ಲಿಮ್ಗಳಿಗಿದ್ದಾರೆ. ಅವರೆಲ್ಲರೂ ಕೂಡ ಟಿಪ್ಪು ಕಾಲದಲ್ಲಿ ಕನ್ವರ್ಷನ್ ಮಾಡಿದರು. ಮತ್ತು ಟಿಪ್ಪು ಕೂಡ ನಮ್ಮ ಜಿಲ್ಲೆಗೆ 30 ಬಾರಿ ಬಂದಿದ್ದಾರೆ ಅಂತ ಹೇಳೋದು ಕೂಡ ನಮ್ಗೆ ಗೊತ್ತಿದೆ. ಅವರಿಗೆ ಯಾವುದೇ ರೀತಿಯಲ್ಲಿ ಕೊಡಗನ್ನು ಆಕ್ಯುಪೈ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಪತ್ರವನ್ನು ಬರೆದು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ, ನಾವೊಂದು ಔತಣಕೂಟಕ್ಕೆ ಬರಬೇಕು ಅಂತೇಳಿ ಕರೆಸುವಂಥ ವ್ಯವಸ್ಥೆ ಮಾಡಿದ್ವಿ. ಕರೆಸಿ ದೇವಟಿ ಪರ್ಮು ಅಂತ ಹೇಳುವಂಥ ಜಾಗದಲ್ಲಿ ಎಲ್ಲ ಕೊಡುವ ಜನಾಂಗದವರು ಆವತ್ತು ನಿರಾಯುಧವಾಗಿ ಆಯುಧವನ್ನು ಬಿಟ್ಟು ಬಂದಿದ್ದರು. ಅವರನ್ನೆಲ್ಲ ಕೊಂದು ಹಾಕುವಂಥ ಕೆಲಸ ಮಾಡಿದರು. ಇವತ್ತಿನವರೆಗೂ ಕೂಡ ಅಲ್ಲಿ ಒಂದು 2 ಅಡಿ 3 ಅಡಿ ಆಗಿದ್ರೆ ಬೋನಿನ ರಾಶಿಗಳೇ ಪುಡಿ ಬೋನಿಗಳು ಇವತ್ತು ಸಿಗ್ತದೆ. ಇದೆಲ್ಲ ಕೂಡ ಒಂದು ಕುರುಗಳು ಇದ್ದಂಥ ಸಂದರ್ಭದಲ್ಲಿ ನಮಗೆ ಇವತ್ತು ಕೂಡ ಟಿಪ್ಪು ಅಂತ ಹೇಳಿದ್ರೆ ಕೊಡಗು ಜನರಿಗೆ ಭಾಳಷ್ಟು ಆಕ್ರೋಶ ಇದೆ. ಹಲವಾರು ದೇವಸ್ಥಾನಗಳನ್ನು ಲೂಟಿ ಮಾಡಿದ್ದಾರೆ. ನಮ್ಮ ವಿರಾಜಪೇಟೆಯಲ್ಲಿ ಚರ್ಚಿನೂ ಲೂಟಿ ಮಾಡಿದ್ದಾರೆ. ಅದರ ಜೊತೆಗೆ ಕ್ರಿಶ್ಚಿಯನ್ಸನ್ನು ಕೂಡ ಕನ್ವರ್ಟ್ ಮಾಡಿದ್ದಾರೆ. ಹಾಗಾಗಿ ಅವರೊಬ್ಬರು ಕ್ರೂರಿ, ಒಂದು ಮತಾಂಧರಿ, ಅವರ ರಾಜ್ಯನ ವಿಸ್ತರಣೆ ಮಾಡೋಕ್ಕೋಸ್ಕರವಾಗಿ ಈ ಕ್ರಮವನ್ನು ತಗೊಂಡ್ರು. ಅದರ ಜೊತೆಗೆ ನಾನು ಕೂಡ ಲಂಡನ್ನಿಂದ ಒಂದು ಲೈಬ್ರರಿಯಿಂದ ಒಂದು ಬುಕ್ಕನ್ನು ತರಿಸುವಂಥ ವ್ಯವಸ್ಥೆ ಮಾಡಿದೆ. ಅದನ್ನು ವಿಲಿಯಂ ಕ್ರಿಕ್ ಪ್ಯಾಟ್ರಿಕ್ ಅಂತ ಹೇಳೋರು ಬರೆದಿದ್ದಾರೆ. ಅದೊಂದು 1500 ಪೇಜಿಗಿಂತ ಹೆಚ್ಚಿದೆ. ಅದರಲ್ಲಿ ಹಲವಾರು ಲೆಟ್ರುಗಳು ಇವತ್ತೇನು ಟಿಪ್ಪು ರಾಜರಾಗಿದ್ದಂಥ ಸಂದರ್ಭದಲ್ಲಿ ಏನು ಅವರು ಪತ್ರವನ್ನು ಬರೆದಿದ್ರು ಎಲ್ಲ ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ ಬರೆದಿದ್ರು. ಅವನು ಕನ್ನಡ ಪ್ರೇಮಿಯಲ್ಲ. ಮತ್ತು ಅದ್ರ ಜೊತೆಗೆ ನಮ್ಮ ಮೈಸೂರು ಇರ್ಬೋದು, ನಮ್ಮ ಸಕಲೇಶ್ಪುರ ಇರ್ಬೋದು, ಮಡಿಕೇರಿ ಇರ್ಬೋದು, ಹಲವಾರು ಜಿಲ್ಲೆಗಳ ಹೆಸರುಗಳನ್ನು ಕೂಡ ಚೇಂಜ್ ಮಾಡಿದ್ದು ಕೂಡ ನಿದರ್ಶನ ಇದೆ. ಮಂಜರಾಬಾದ್, ನಜರಾಬಾದ್, ಹಲವಾರು ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದರ ಪಟ್ಟಿಯೇ ನನ್ನ ಹತ್ರ ಇದೆ. ಹಾಗಾಗಿ ಅವರು ಯಾವ ಕಾರಣಕ್ಕೂ ಕೂಡ ಅವನೊಬ್ಬ ಸ್ವತಂತ್ರ ಹೋರಾಟಗಾರ ಅಲ್ಲ ಅಂತ ಹೇಳಿದ್ರೆ ಹಲವಾರು ಕುರುಗಳನ್ನು ಕೊಟ್ಟಿದ್ದೇವೆ. ಹಾಗಾಗಿ ಸ್ವತಂತ್ರ ಹೋರಾಟಗಾರ ಅಲ್ಲ. ಅವರ ಪಾಠ್ಯಪುಸ್ತಕದಲ್ಲಿ ಅವ್ರನ್ನ ಒಂದು ರೀತಿಯಲ್ಲಿ ವೈಭೀಕರಣ ಮಾಡಿ ಬರೆಯುವಂಥದ್ದು ಬಿಡಬೇಕು. ಸತ್ಯಸಂಗತಿನೇ ಬರಲಿ, ಸತ್ಯಸಂಗತಿನ ಹೇಳಿ, ಇಲ್ಲ ಅಂತಂದರೆ ನಾನು ಕೈ ಬಿಡಬೇಕು ಅಂತ ನಾನು ನೋಡ್ತೇನೆ. ಅಂದರೆ ನೀವು ಹೇಳ್ತೀರಿ ನಿಮ್ಮ ವರದಿಯಲ್ಲಿ, ನಿಮ್ಮ ಪತ್ರದಲ್ಲಿ ಹೇಳ್ತೀರಿ, ಸ್ವತಃ ಟಿಪ್ಪುವಿನ ತಂದೆ ಅಂದರೆ ಹೈದರ್ ಅಲಿ ಕೂಡ ಅವರ ಬಗ್ಗೆ ಒಂದು ಅಸಮಾಧಾನತರಾಗಿರೋ ಅಥವಾ ಅವ್ರ ಬಗ್ಗೆ ಒಂದು ಬೇರೆ ಥರದ ಅನುಮಾನ ಇತ್ತು ಅವರಿಗೆ ಅಂತ. ಹೈದರ್ ಅಲಿ ಕೂಡ ಟಿಪ್ಪು ಒಬ್ಬ ಕ್ರೂರಿ ಅಂತ ಹೇಳೋದು, ನನ್ನ ಮಗ ಕ್ರೂರಿ ಅಂತ ಹೇಳೋದು ಅವ್ರ ಮನಸ್ಸಲ್ಲಿತ್ತು. ಹಾಗಾಗಿ ಅವರ ಸ್ನೇಹಿತರಲ್ಲಿ ಅವರನ್ನು ಮಾತಾಡ್ಕೊತಿದ್ರು. ಆ ಸ್ನೇಹಿತನನ್ನೇ ಮುಗಿಸುವಂಥ ಕೆಲಸವನ್ನು ಟಿಪ್ಪು ಮಾಡಿದರು. ಅದನ್ನು ಪತ್ರ ಕೂಡ ಬರೆದೋದನ್ನು ನಾನು ಲೆಟ್ರನ್ನು ಕೊಟ್ಟಿದ್ದೇನೆ. ಇದೆಲ್ಲವೂ ಕೂಡ ನಮ್ಮ ಕೊಡಗಿನಿಂದ ಸಿಕ್ಕಿದಂಥ ಅಲ್ಲ, ನನಗೆ ಲಂಡನ್ ಲೈಬ್ರರಿಯಿಂದ ಸಿಕ್ಕಿರುವಂಥದ್ದು ಈ ವಿಚಾರಗಳು. ಆ ಬುಕ್ ಕೂಡ ಸಹ ಅದನ್ನು ಪೇಜ್ ನಂಬರು ಇದನ್ನೆಲ್ಲ ಕೂಡ ಬರೆದು ನಾನು ಕೊಟ್ಟಿದ್ದೇನೆ. ಇದು ನೀವು ಹೇಳ್ತಾ ಇರುವಂಥದ್ದೊಂದು, ಇದ್ರ ಜೊತೆಗೆ ಶೃಂಗೇರಿ ಮಠ ಜೀರ್ಣೋದ್ಧಾರ ಮಾಡಿರುವಂಥದ್ದು, ಆಮೇಲೆ ರಾಕೆಟ್ ತಂತ್ರಜ್ಞಾನವನ್ನು ಪರಿಚಯ ಮಾಡಿರುವಂಥದ್ದು. ಕೇಳಿ, ಶೃಂಗೇರಿ ಮಠವನ್ನು ಯಾಕೆ ಮಾಡಿದರು ಅಂತ ಹೇಳಿದ್ರೆ
ಅವರಿಗೆ ಓದಲಿಲ್ಲ ಭವಿಷ್ಯ ಹೇಳುವಂಥ ಸಂದರ್ಭದಲ್ಲಿ ನೀನು ಭಾಳಷ್ಟು ದೇವಸ್ಥಾನಗಳನ್ನು ಲೂಟು ಮಾಡಿದೀಯಾ, ನೀನು ಪಾಪಕ್ಕೆ ಒಳಗಾಗ್ತೀಯಾ ಅಂತೇಳುವಂಥ ವಿಚಾರವನ್ನು ಹೇಳಿದಾಗ ಆ ಪಾಪವನ್ನು ಕಳ್ಕೊಳ್ಬೇಕು ಅಂತಿದ್ದರೆ ಕೆಲವು ದೇವಸ್ಥಾನಗಳನ್ನು ಕಟ್ಟಿಸಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ರೀತಿಯ ಮನೋಭಾವನೆಯಲ್ಲಿ ಕಟ್ಟಿಸಿದ್ದಾರೆ ಹೊರತು ಯಾವುದೇ ಅವರು ಸಮಾಜ ಸೇವೆ ನಾವೆಲ್ಲರೂ ಒಂದೇ ಹೇಳುವಂಥ ಚಿಂತನೆಯನ್ನು ಮಾಡಲೇ ಇಲ್ಲ ಅಂತೇಳಿ ಇಷ್ಟಪಡ್ತೀನಿ. ಎರಡು ಪ್ರಮುಖ ವಿಚಾರಗಳು. ಟಿಪ್ಪು ಸುಲ್ತಾನನ ಚರಿತ್ರೆಯನ್ನು ಈ ಸಮಾಜ ವಿಜ್ಞಾನ ವಿಷಯದಿಂದ ಕಂಪ್ಲೀಟ್ ಆಗಿ ಹೊರಗಡೆ ಇಡಬೇಕು ಅನ್ನುವಂಥದ್ದೊಂದು, ಇನ್ನೊಂದು ಕಡೆಯಿಂದ ವೈಭವೀಕರಣಕ್ಕೆ ಬ್ರೇಕ್ ಮಾತ್ರ, ಟಿಪ್ಪುವಿನ ಪರಿಚಯ ಇರಬೇಕು ಅನ್ನುವಂಥದ್ದೊಂದು. ಏನು ನೀವು ಎರಡಕ್ಕೂ ಅಂದರೆ ಕಂಪ್ಲೀಟ್ ಆಗಿ ಹೊರಗಡೆ ಇಡಬೇಕು ಅಂತ ಹೇಳ್ತೀರಿ ಅಂತ ಹೇಳ್ತಿದ್ದೀವಿ. ಹೊರಗಡೆ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸತ್ಯ ಸಂಗತಿನ ಹೇಳಿ ನಮ್ಮ ಮುಂದಿನ ಪೀಳಿಗೆಗೆ ಯಾರೇ ಹೇಗಿದ್ರು ಏನಿದ್ರು ಅಂತ ಹೇಳೋದನ್ನು ತಿಳಿಸುವಂಥ ವ್ಯವಸ್ಥೆನ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಒತ್ತಾಯವನ್ನು ಆಗ್ತಾ ಇದ್ದೀನಿ. ಇದಿಷ್ಟು ಏನು ಶಾಸಕರಾಗಿರುವಂಥ ಅಪ್ಪಚ್ಚು ರಂಜನ್ ಅವರು ಹೇಳ್ತಾ ಇರುವಂಥದ್ದು, ಕೇವಲ ವೈಭವೀಕರಣಕ್ಕೆ ಬ್ರೇಕ್ ಹಾಕೋದಲ್ಲ, ಸಂಪೂರ್ಣವಾಗಿ ಪಠ್ಯಪುಸ್ತಕದಿಂದ ಟಿಪ್ಪು ಸುಲ್ತಾನ್ ಅವರ ಚರಿತ್ರೆಯನ್ನು ತೆಗೆದು ಹಾಕಬೇಕು ಅನ್ನುವಂಥದ್ದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಟಿಪ್ಪು ಪಠ್ಯದ ಬಗ್ಗೆ ಅಪ್ಪಚ್ಚು ರಂಜನ್ ಪತ್ರದ ವಿಚಾರ, ಈ ಪತ್ರ ಬರದ ಸಂಬಂಧ ಇದೀಗ ಶಿಕ್ಷಣ ಸಚಿವರಾದಂಥ BC ನಾಗೇಶ್ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2019ರಲ್ಲಿ ಕೊಟ್ಟಂಥ ಪತ್ರವನ್ನೇ ಈಗ ಮತ್ತೆ ನಮಗೆ ಕೊಟ್ಟಿದ್ದಾರೆ. ಪಠ್ಯದಲ್ಲಿ ಟಿಪ್ಪು ಬಗ್ಗೆ ಕಪೋಲ ಕಲ್ಪಿತವಾಗಿ ಬರೆಯಲಾಗಿದೆ ಎಂದರು ಶಿಕ್ಷಣ ಸಚಿವರು. ಬ್ರೇಕಿಂಗ್ ನ್ಯೂಸ್. ಪಠ್ಯದಲ್ಲಿ ಟಿಪ್ಪು ಬಗ್ಗೆ ಕಪೋಲ ಕಲ್ಪಿತವಾಗಿ ಬರೆಯಲಾಗಿದೆ, ಅದನ್ನು ತೆಗೀರಿ ಅಂತ ನಮಗೆ ಮನವಿ ಮಾಡಿದ್ದಾರೆ ಎಂದರು ಶಿಕ್ಷಣ ಸಚಿವರು. ಪ್ಯಾಟ್ರಿಕ್ಸ್ ಬರೆದಿರುವಂಥ ಬೃಹತ್ ಪುಸ್ತಕವನ್ನು ತರಿಸ್ಕೊಂಡಿದ್ದಾರೆ. 5,000 ಪುಟದ ಪುಸ್ತಕವನ್ನು ತರಿಸ್ಕೊಂಡಿದ್ದಾರೆ. ಇಂಗ್ಲೆಂಡ್ ಇತಿಹಾಸಕಾರ ವಿಲಿಯಂ ಬರೆದಿರುವಂಥ ಪುಸ್ತಕ, ಅದನ್ನು ರೆಫರ್ ಮಾಡಬೇಕೋ ಬೇಡವೋ ನಿರ್ಧರಿಸ್ತೇವೆ ಎಂದರು ಶಿಕ್ಷಣ ಸಚಿವರು. ಪಠ್ಯದಲ್ಲಿ ಟಿಪ್ಪು ಬಗ್ಗೆ ಒನ್ ಸೈಡೆಡ್ ಆಗಿ ಹೇಳಲಾಗಿದೆ, ಅಸತ್ಯ ತೆಗೆದುಹಾಕಿ ಸತ್ಯ ಸೇರಿಸೋ ಕೆಲಸ ಮಾಡ್ತೀವಿ. ಬೆಂಗಳೂರಲ್ಲಿ ಶಿಕ್ಷಣ ಸಚಿವ BC ನಾಗೇಶ್ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ಪಠ್ಯದಲ್ಲಿ ಟಿಪ್ಪು ಬಗ್ಗೆ ಒನ್ ಸೈಡೆಡ್ ಆಗಿ ಬರೆದಿದ್ದಾರೆ, ಅಸತ್ಯವನ್ನು ತೆಗೆದುಹಾಕಿ ಸತ್ಯ ಸೇರಿಸೋ ಕೆಲಸವನ್ನು ನಾವು ಮಾಡ್ತೀವಿ ಅಂತಂದವರು ಶಿಕ್ಷಣ ಸಚಿವರು. ಅವ್ರೇನು ಹೇಳಿದ್ರು ಬನ್ನಿ ನೋಡಿ. ವಿಶೇಷವಾಗಿ ಬ್ರಿಟಿಷ್ ಲೈಬ್ರರಿಯಲ್ಲಿರುವಂಥ ಒಂದಷ್ಟು ಪುಸ್ತಕಗಳ ರೆಫರೆನ್ಸನ್ನು ಕೊಟ್ಟಿದ್ದಾರೆ. ಅದ್ಯಾರು ಭಾರತದವ್ರು ಬರೆದಿರುವಂಥದ್ದು ಅಲ್ಲ, ಅಥವಾ ತುಂಬ ಜನ ಹೇಳುವಂಥ ಬೇರೆ ಕೇಸರೀಕರಣದವರು ಬರೆದಿರುವಂಥದ್ದಲ್ಲ. ಅದು ಸ್ಪಷ್ಟವಾಗಿ ಅವತ್ತಿನ ಹಿಸ್ಟಾರಿಯನ್ಸು ಟಿಪ್ಪು ಸುಲ್ತಾನ್ ಬರೆದಿರುವಂಥ ಪತ್ರಗಳ ಆಧಾರದ ಮೇಲೆ, ಅಂದರೆ ಟಿಪ್ಪು ಸುಲ್ತಾನೇ ಸ್ವತಃ ಬರೆದಿರುವಂಥ ಪತ್ರಗಳ, ಬ್ರಿಟಿಷ್ ಸರ್ಕಾರಕ್ಕೆ ಮತ್ತೊಂದಕ್ಕೆ ಬರೆದಿರುವಂಥ ಪತ್ರಗಳ ಆಧಾರದ ಮೇಲೆ ತಂದಿರುವಂಥ ಒಂದು ಪುಸ್ತಕಗಳ ರೆಫರೆನ್ಸನ್ನು ಅವರು ಎಕ್ಸ್ಪ್ಲೈನ್ ಮಾಡಿ ನಂಗೆ ಕೊಟ್ಟಿದ್ದಾರೆ. ಅದನ್ನು ಸಮಿತಿಯ ಮುಂದಿಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಅದನ್ನು ನಾನು ಹೇಳಿದ್ಮೇಲೆ ನಂಗೆ ನೆನ್ನೆ ಕೊಟ್ಟಿದ್ದಾರೆ, ನಾ ಇನ್ನೂ ನೋಡಿಲ್ಲ. ಅವ್ರು ಇದನ್ನು ಹೇಳಿ ಕೊಟ್ಟಿರುವಂಥದ್ದು, ಇದಕ್ಕೆ ಆಧಾರ ಇದೆ ಅನ್ನುವಂಥ ಮಾತು ಅವ್ರು ಹೇಳಿದ್ದಾರೆ. ಅದನ್ನು ಸಮಿತಿ ಪರಿಷ್ಕರಿಸ್ತಾರೆ. ವಿಶೇಷವಾಗಿ ವೆಲ್ಕಮ್ ಬ್ಯಾಕ್. ಈ ಹಲಾಲ್ ಮತ್ತು ಜಟ್ಕಾ ಈ ಎರಡು ಹೆಸರು ನಾವು ನೋಡಿರ್ತೀವಿ ಮತ್ತು ಕೇಳಿರ್ತೀವಿ, ಆದರೆ ಅಷ್ಟೊಂದು ಅದ್ರ ಕಡೆ ಗಮನ ಹರಿಸಿರಲ್ಲ. ಈಗ ಎಲ್ಲರೂ ಕೂಡ ಗಮನ ಹರಿಸಬೇಕಾದಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಹಲಾಲ್ ಅಂದರೆ ಏನು ಹಾಗಿದ್ರೆ, ಜಟ್ಕಾ ಅಂದರೆ ಏನು, ಹಲಾಲ್ ವರ್ಸಸ್ ಜಟ್ಕಾ ಈ ವಿವಾದ ಆದರೂ ಏನು, ಹಿಂದೂಗಳು ಯಾಕೆ ಇದನ್ನು ವಿರೋಧಿಸಬೇಕು? ಈ ಹೊತ್ತಿನ ಸ್ಪೆಷಲ್ ಹಲಾಲ್ ವರ್ಸಸ್ ಜಟ್ಕಾ. ಕಾಳಿಸ್ವಾಮಿಯಿಂದ ಹಲಾಲ್ ಕಟ್ ಬಹಿಷ್ಕಾರ ಕ್ಯಾಂಪೇನ್ ಶುರುವಾಗಿದೆ. ಉಲ್ಲಾಳದ ಹಿಂದವಿ ಮೀಟ್ ಮಾರ್ಕೆಟ್ಗೆ ಕಾಳಿಸ್ವಾಮಿ ಭೇಟಿ ಕೊಟ್ಟರು. ಕೋಳಿ ಕತ್ತರಿಸುವ ಮೂಲಕ ಹಲಾಲ್ ಬಾಯ್ಕಾಟ್ಗೆ ಚಾಲನೆ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ಕಾಳಿಸ್ವಾಮಿಗಳಲ್ಲೇ ಇದ್ದಾರೆ. ಲೆಟ್ಸ್ ಗೋ ಲೈವ್. ಹಲಾಲ್ ಮಾಡಿರುವಂತಹ ಮಾಂಸ ಖರೀದಿ ಮಾಡಬೇಡಿ, ಹಲಾಲ್ ಮಾಡುವುದು ಅಲ್ಲಾನಿಗೆ ಅರ್ಪಿಸಿದಂತೆ. ಕಾಳಿ ಮಠದ ರಿಷಿಕುಮಾರ ಸ್ವಾಮೀಜಿ ಮಾತಾಡ್ತಿದ್ದಾರೆ ಈಗ ಲೈವ್. ಫುಲ್ ಕಟ್ ಮಾಡಬಾರ್ದು ಅನ್ನೋ ಅರ್ಧದಲ್ಲಿ ಈ ಪಂಪ್ ಆಗುತ್ತೆ, ಹಾರ್ಟ್ ಪಂಪ್ ಆದಾಗ ರಕ್ತ ಎಲ್ಲ ಆಚೆಗೆ ಬಂದ್ಬಿಡುತ್ತೆ ಅಂತ ಏನೇನೋ ಹೇಳ್ತಾ ಇದ್ರು. ಆದರೆ ಅವರೇ ಹೇಳುವಾಗ ನಾನೊಂದು ಪ್ರಶ್ನೆ ಕೇಳಿದ್ದಕ್ಕೆ ಅವ್ರಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ. ಸರಿ, ನೀವು ಮಾಡಿದ್ದಿಷ್ಟು ಸರಿ, ನೀವು ಮೆಕ್ಕಾ ಕಡೆಗೆ ತಲೆ ಹಾಕಿ ಕಡಿತೀರಲ್ಲ, ಯಾಕೆ? ನೀವು ಮೆಕ್ಕಾ ಕಡೆ ತಲೆ ಹಾಕಿ ಕಡಿಯೋದು ಅದು ಒಂದು ದೇವರಿಗೆ ಬಲಿಯಾಗಿದೆ ಅಂತ ತಾನೆ ಅಲ್ಲೇನ್ರಪ್ಪ?
ನಿಮಗೆ ಮೆಕ್ಕಾ ಕಡಕ್ಕೆ ಅದು ತಲೆ ಇರಬೇಕು, ನಿಮ್ಮ ಮುಲ್ಲಾ ಬಂದು ಅದನ್ನು ಕುಯ್ಬೇಕು. ನಿಮ್ಮ ಮುಲ್ಲಾ ಕುಯ್ದೇ ಇದ್ರೆ ನೀವು ತಿನ್ನೋದಿಲ್ಲ. ನೆನೆ ಹೇಳ್ತಾ ಇದ್ರಿ ಮರಾಠಿಗರು ನಮ್ಮ ಥರನೇ ಗಡ್ಡ ಬಿಟ್ಕೊಂಡು ಅವರು ಹಲಾಲ್ ಮಾಡ್ತಾರೆ ಅಂತ. ಒಬ್ಬ ಮರಾಠಿಗ ಹಲಾಲ್ ಮಾಡೋದನ್ನ ತೋರಿಸು. ಹಲಾಲ ಮರಾಠಿಗ ಮಾಡೋದು ಹಲಾಲ್ನೇ ನೀವು ತಿಂತೀರಾ? ಇಲ್ಲ. ಮತ್ತೆ ಅದು ಹೆಂಗೆ? ಅವನು ಹಲಾಲ್ ಹೆಂಗೆ ಮಾಡ್ತಾನೆ ಮರಾಠಿಗ? ಅವನೇನಾದರೂ ಮುಂಜಿ ಮಾಡಿಸ್ಕೊಂಡಿದ್ದಾನ ಹಲಾಲ್ ಮಾಡಲಿಕ್ಕೆ? ಹೇಗೆ ಮಾಡ್ತಾನೆ ಹಲಾಲ್? ಸಾಧ್ಯವೇ ಇಲ್ಲದನ್ನ ನೀವು ತಂದಿಡ್ತಾ ಇದ್ದೀರಾ. ಮರಾಠಿಗರು ಮೊದಲೆಲ್ಲ ಮರಾಠಿಗರು ಮಾಡ್ತಿದ್ರು, ಈಗ ಹಿಂದೂಗಳು ಮರಾಠಿಗರು ಹಿಂದೂಗಳು ಅಲ್ವಾ? ಹಂಗಾದ್ರೆ ಎಲ್ಲ ತಂದಿಡ್ತಿದ್ದೀರಿ ನೀವು ಮಹಮ್ಮದೀಯರು? ಯಾರನ್ನ ಎತ್ಕಟ್ಟಬೇಕು ಅಂತ ಮಾಡ್ತಿದ್ದೀರಿ? ಇಡೀ ರಾಜ್ಯದಲ್ಲಿ ಹಿಂದುವಿ ಮಟನ್ ಸ್ಟಾಲ್ಗಳು ತೆರಿಬೇಕು. ನಾನು ಆಗಲೇ ಹೇಳಿದೆ ನಿಮಗೆ, ವರ್ಷದಡಕ್ಕೆ ಬರ್ತಾ ಇದೆ. ಆ ವರ್ಷದಡಕ್ನಲ್ಲಿ ಯಾವುದೋ ದೇವರಿಗೆ ನೈವೇದ್ಯ, ಅವ್ರು ನಂಬೋ ದೇವರು, ಅವ್ರು ಮಾಡ್ಕೊಳ್ಳಿ, ನಮ್ಮ ಭೇದ ಇಲ್ಲ, ಅವ್ರು ಮಾಡ್ಕೊಳ್ಳಿ. ಆ ದೇವರಿಗೆ ನೈವೇದ್ಯವಾಗಿರ್ತಕ್ಕಂತಹ ಆ ಭಕ್ಷಣವನ್ನು ತಂದು ನೀವು ಮಾರಮ್ಮಂಗೆ, ಚೌಡಮ್ಮಂಗೆ, ಕಾಳಮ್ಮಂಗೆ, ಕರಿಯಮ್ಮಂಗೆ ಹೇಗೆ ಬಡಿಸ್ತೀರಿ ಸ್ವಾಮಿ? ನಿಮಗೆ ಬಡಿಸೋಕ್ಕಾಗಲ್ಲ. ಅಲ್ಲ ತಿನ್ನೋದು ಅವ್ರಂತಾರಲ್ಲ ಹಲಾಲ್ ಇಲ್ಲದ್ದು ಹರಾಮ್ ಅಂತ. ನಾವು ಹೇಳ್ತೀವಿ ಹಲಾಲ್ ಮಾಡಿರೋದು ಹಿಂದೂಗಳಿಗೆ ಹರಾಮ್ ಅಂತ. ಅದರಿಂದ ದಯವಿಟ್ಟು ಹಿಂದೂಗಳೇ, ದಯವಿಟ್ಟು ಹಿಂದೂ ಧರ್ಮದ ಯತಿಗಳೇ, ಆದಿಚುಂಚನಗಿರಿ ನಿರ್ಮಲಾನಂದ ಶ್ರೀಗಳೇ, ನಿಮ್ಮ ಚುಂಚನಕಟ್ಟೆಯಲ್ಲಿ ಭಾನುವಾರ ಆದರೆ ಅದೆಷ್ಟು ಮರಿಗಳು ಬೀಳ್ತವೋ ಬಲಿಯಾಗುತ್ತೆ. ಆ ನಿಮ್ಮ ಭಕ್ತರಿಗೆ ತಾಕೀತು ಮಾಡಿ ಮಹಮ್ಮದೀಯರ ಅಂಗಡಿಗಳಲ್ಲಿ ಹಲಾಲ್ ಆಗಿರುತ್ತೆ, ಅದನ್ನು ತರಬೇಡಿ ಅಂತ. ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಗಳೇ, ನಿಮ್ಮ ತಾಂಡ್ಯಗಳಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಹಬ್ಬ ಆಗುತ್ತೆ, ನೀವು ತಾಕೀತು ಮಾಡಿ. ನೆಲಮಂಗಲದಲ್ಲಿ ಬಾಯ್ಕಾಟ್ ಹಲಾಲ್ ಕ್ಯಾಂಪೇನ್ ಶುರುವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಭಾಗದಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಸಾಮಾಜಿಕ ಜಾಲತಾಣದಲ್ಲಿ ಬಜರಂಗ ದಳದವರು ಕ್ಯಾಂಪೇನ್ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನೆಲಮಂಗಲ ಭಾಗ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹಲಾಲ್ ಹೋಟೆಲ್ಗಳು ತಲೆ ಎತ್ತಿವೆ. ನಾವು ಹಲಾಲ್ ಊಟ ತಿನ್ನೋದಿಲ್ಲ ಅಭಿಯಾನ ಶುರು ಮಾಡ್ತಿದ್ದಾರೆ. ನಿಮ್ಮಿಂದಲೇ ಶುರು. ನೆಲಮಂಗಲದ ಪ್ರತಿಯೊಬ್ಬ ಹಿಂದೂಗಳು ಕೂಡ ಬಹಿಷ್ಕಾರ ಮಾಡಿ ಅಂತಿದ್ದಾರೆ. ಹಲಾಲ್ ಖಂಡನೀಯ ಅಂತ ಹೋಟೆಲ್ಗಳಲ್ಲಿ ಪೋಸ್ಟ್ ಹಾಕ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಲಾಲನ್ನು ಖಂಡಿಸಿ ಪೋಸ್ಟ್ಗಳನ್ನು ಮಾಡ್ತಿದ್ದಾರೆ. ಬಜರಂಗ ದಳದ ಮೂಲಕ ಬಾಯ್ಕಾಟ್ ಹಲಾಲ್ ಕ್ಯಾಂಪೇನ್ ಶುರು. ಬ್ರೇಕಿಂಗ್ ನ್ಯೂಸ್. ಬಜರಂಗ ದಳದ ಕ್ಯಾಂಪೇನ್ ಅದು ಸಾಮಾಜಿಕ ಜಾಲತಾಣದಲ್ಲಿ ಬರೆದಿದ್ದಾರೆ. ಹಲಾಲ್ ಪದ ಈಗ ಅವ್ರು ಹೇಳಿದ ಮೇಲೆ ಎಷ್ಟೊಂದು ಕಡೆ ಇತ್ತು, ಅದೆಲ್ಲ ತೆಗೆದುಬಿಟ್ಟಿದ್ದಾರೆ. ಈಗ ಅವರೇ ಹಲಾಲ್ ಪದವೇ ಬೇಡ ಅಂತ ಅವರೆಲ್ಲ ಹಾಕೊಂಡಿದ್ರು. ಅದ್ರ ಮೂಲಕ ಬಿಸ್ನೆಸ್ ಆಗ್ತಿತ್ತು ಹಂಗೆ ನೋಡೋಕೆ ಹೋದರೆ. ಆದರೆ ಈಗ ಹಲಾಲ್ ಪದ ಬಾಯ್ಕಾಟ್ ಆಗ್ತಿರೋದ್ರಿಂದ, ಬಾಯ್ಕಾಟ್ ಹಲಾಲ್ ಅಂತ ಕ್ಯಾಂಪೇನ್ ಶುರುವಾಗಿರೋದ್ರಿಂದ ಮೊದಲು ಮತ್ತು ನಂತರದಲ್ಲಿ ಕ್ಯಾಮ್ರಾ ಇಟ್ಟರೆ, ಮೊದಲಿತ್ತು ಅಲ್ಲ ಹಲಾಲ್ ಅನ್ನೋ ಪದ, ಈಗ ಅಲ್ಲಿಲ್ಲ. GFC ಬಿರಿಯಾನಿ ಹೋಟ್ಲ್ ಮೇಲೆ ಬೋರ್ಡಲ್ಲಿ ಹಲಾಲ್ ಇತ್ತು ಆ್ಯಕ್ಚುಲಿ, ಇವಾಗ ಅದಿಲ್ಲ. ಸೊ ಹಾಗಾಗಿ ಹಲಾಲ್ ಊಟ ತಿನ್ನೋದಿಲ್ಲ ಅನ್ನೋ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಬಜರಂಗ ದಳದವರು ಈ ಕ್ಯಾಂಪೇನ್ ಭರ್ಜರಿಯಾಗಿ ಮಾಡ್ತಿದ್ದಾರೆ. ಕಾಂಗ್ರೆಸ್ಗೆ ಹಿಂದುತ್ವ ಹೊಸದಲ್ಲ, ನಾವೆಲ್ಲ ಹಿಂದೂಗಳಲ್ವಾ? KPCC ಅಧ್ಯಕ್ಷ DK ಶಿವಕುಮಾರ್ ಪ್ರಶ್ನೆ ಮಾಡಿದ್ರು. ರಾಹುಲ್ ಗಾಂಧಿಗೆ ಸಾವಿರಾರು ಮಠಗಳ ಜೊತೆ ಸಂಪರ್ಕ ಇದೆ ಎಂದರು. ಬ್ರೇಕಿಂಗ್ ನ್ಯೂಸ್. ದಿಢೀರಂತ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರ್ತಿದ್ದಾರೆ, ಇಲ್ಲಿ ಸ್ವಾಮೀಜಿಗಳನ್ನು ಭೇಟಿ ಮಾಡಕ್ಕೆ ಬರ್ತಿದ್ದಾರೆ. ಹಾಗಾಗಿ ಪ್ರಶ್ನೆ ರೈಸ್ ಆದಾಗ DK ಶಿವಕುಮಾರ್ ಅವರ ಉತ್ತರ, ಕಾಂಗ್ರೆಸ್ಗೆ ಹಿಂದುತ್ವ ಹೊಸದಲ್ಲ, ನಾವೆಲ್ಲ ಹಿಂದೂಗಳಲ್ವಾ ಅಂತ KPCC ಅಧ್ಯಕ್ಷರು ಪ್ರಶ್ನೆ ಮಾಡಿದ್ರು. ರಾಹುಲ್ ಗಾಂಧಿ ಅವರಿಗೆ ಸಾವಿರಾರು ಮಠಗಳ ಜೊತೆ ಸಂಪರ್ಕ ಇದೆ ಎಂದರು. ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಶೃಂಗೇರಿ ಮಠದ ಭಕ್ತರು ಅಂದರು. ಅದಕ್ಕೆ ಸೋನಿಯಾ ಗಾಂಧಿ ಸಿದ್ಧಗಂಗಾ ಮಠದ ಭಕ್ತರು. KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಗಾಂಧಿ ಕುಟುಂಬಕ್ಕೆ ಹೇಳಿ, ಗಾಂಧಿ ಕುಟುಂಬಕ್ಕೂ ಮಠಗಳಿಗೂ ಎಲ್ಲ ಧರ್ಮಕ್ಕೂ ಇರುವಂತ ಒಂದು ಸಂಬಂಧ ಇದೆಯಲ್ಲ, ಭಕ್ತಗೂ ಭಗವಂತನಿಗೂ ಇರುವಂತ ಒಂದು ಸಂಬಂಧ. ಸಾವಿರಾರು ಮಠಗಳಿಗೆ ಗಾಂಧಿ ಕುಟುಂಬ ಭೇಟಿ ಮಾಡ್ಕೊಂಡು ಬಂದಿದ್ರು. ಇಂದಿರಾ ಗಾಂಧಿಯವರು ಕೂಡ
ಶೃಂಗೇರಿ ಮಠಕ್ಕೆ ಹೋಗಿ ಅಸ್ತ್ರ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಅದೊಂದು ದೊಡ್ಡ ಇತಿಹಾಸ ಇದೆ ಅಲ್ಲಿ, ಮತ್ತು ತಮಿಳುನಾಡಿನ ಕಂಚಿ ಕಾಮಕೋಟಿ ಮಠಕ್ಕೆ ಭೇಟಿ ಕೊಟ್ಟು ಯಾವ ರೀತಿ ಮಾರ್ಗದರ್ಶನ ಪಡಿತಾ ಇದ್ರು ಅಂತೇಳಿ ಸಂಬಂಧ. ರಾಜೀವ್ ಗಾಂಧಿ ಅವರು ಕೂಡ ಶೃಂಗೇರಿ ಮಠದಲ್ಲಿ ವಾರಗಟ್ಟಲೆ ಹೋಮ ಹವನ ಮಾಡಿದ್ದಂತ ಇತಿಹಾಸ ಯಾರು ಅದನ್ನ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಅಲ್ಲರಿ, ನೀವು ನಾವೆಲ್ಲ ಯಾರು? ಈಗ ಇಲ್ಲಿರೋರೆಲ್ಲ ಯಾರು? ಇವರೆಲ್ಲ ಹಿಂದುತ್ವ ಎರಡು ಕೂಡ ಏನು ವ್ಯತ್ಯಾಸ ಇದೆ ಅಂತ ರಾಹುಲ್ ಗಾಂಧಿ ಅವರು. ವೆಲ್ಕಮ್ ಬ್ಯಾಕ್. ಅವಧಿಗೂ ಮುಂಚೆನೆ ಹೋಟೆಲ್ ಖಾಲಿ ಮಾಡೋದಕ್ಕೆ ಧಮಕಿ ಹಾಕಿದ್ರಂತೆ. ಹೋಟೆಲ್ ಜಾಗ ಗುತ್ತಿಗೆ ಕೊಟ್ಟಿದ್ದ ಮಾಲೀಕನಿಂದ ಈ ಧಮಕಿ ಹಲ್ಲೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್. ಬ್ರೇಕಿಂಗ್ ನ್ಯೂಸ್. ಅವಧಿಗೂ ಮುಂಚೆ ಹೋಟೆಲ್ ಖಾಲಿ ಮಾಡಿಸೋದಕ್ಕೆ ಆವಾಜ್ ಹಾಕಿದ್ದಾರೆ. ಸೈಯದ್ ರಿಯಾಜ್ ವಿರುದ್ಧ ಕೃತಿಕಾ ಎಂ ಗೌಡ ಆರೋಪ ಮಾಡ್ತಿದ್ದಾರೆ. ಕೇಸರಿ ರೆಸ್ಟೋರೆಂಟ್ ಜಾಗ ಗುತ್ತಿಗೆಗೆ ಪಡೆದಿದ್ರು ಕೃತಿಕಾ. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಪುತ್ರ ನಲ್ಪಾಡ್ ಜಾಗವಂತೆ ಅದು. ನಲ್ಪಾಡ್ರಿಂದ ಜಾಗ ಲೀಸ್ಗೆ ಪಡೆದಿದ್ದಂತೆ ರಿಯಾಜ್. ಲೀಸ್ ಪಡೆದು ಕೃತಿಕಾಗೆ ಅವನ್ ಲೀಸ್ ಕೊಟ್ಟಿದ್ದಂತೆ. ರಿಯಾಜ್ 20 ಲಕ್ಷ ಪಡೆದು 3 ವರ್ಷಕ್ಕೆ ಗುತ್ತಿಗೆ ಕೊಟ್ಟಿದ್ದಂತೆ. 2 ವರ್ಷ ಬಾಕಿ ಇದ್ರೂ ಜಾಗ ಖಾಲಿ ಮಾಡೋದಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಅನ್ನೋ ಆರೋಪ. ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳದ ಆರೋಪ ಮಾಡಿದ್ದಾರೆ. ಸರಿಯಾಗಿ ಹಣ ಪಾವತಿಸ್ತಿಲ್ಲ ಅಂತಿದ್ದಾರೆ ರಿಯಾಜ್. ಇನ್ನೊಂದು ಕಡೆ ಹಣ ಪಾವತಿಸ್ತಿಲ್ಲ, ಜಾಗ ಖಾಲಿ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಆದರೆ ಪೂರ್ತಿ ಹಣ ಪಾವತಿಸಿದ್ದೀನಿ ಅಂತ ಕೃತಿಕಾ ಹೇಳ್ತಿದ್ದಾರೆ. ಇವ್ರು ಹ್ಞೂ ಅಂತ ಅವ್ರು ಇಲ್ಲ ಅಂತ. ಇಷ್ಟೆಲ್ಲ ಆದರೂ ಯಾವುದೇ ದೂರು ಕೂಡ ಇನ್ನೂ ದಾಖಲಿಸಿಲ್ಲ ಕೃತಿಕಾ ಅವರು. ಬಟ್ CCTV ವಿಜುವಲ್ಸ್ ನೋಡಿ ಏನಾಗಿದೆ ಅಂತ. ಸೊ ದೌರ್ಜನ್ಯ ಮಾಡಿ ನನ್ನನ್ನು ಆಚೆ ಕಳಿಸ್ಬೇಕು, ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಟ್ರೈ ಮಾಡಿದ್ರು, ನನ್ನ ಎಂಪ್ಲಾಯೀಸ್ ಮೇಲೆ ಅವ್ರ ತಮ್ಮ ಹಲ್ಲೆ ಮಾಡೋದಕ್ಕೆ ಟ್ರೈ ಮಾಡಿದ್ರು. ನಾನು ಎಲ್ಲ ದುಡ್ಡನ್ನು ಕೊಟ್ಟಿದ್ದೇನೆ ಸರ್. ಇವ್ರು ನನ್ನನ್ನು ಹಿಂದೂ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನನ್ನು ಆಚೆ ಕಳಿಸ್ಬೇಕು ಅಂತ ನನ್ನ ಬೆನ್ನಿಂದೆ ತುಂಬ ಚೂರಿ ಹಾಕಿ ನನಗೆ ಮೆಂಟಲ್ ಹರಾಸ್ಮೆಂಟ್ ಕೊಡ್ತಾ ಇದ್ದಾರೆ ಸರ್. ಈ ಟಾಪಿಕ್ನ ಅವರು ಔಟ್ ಆಫ್ ಟಾಪಿಕ್ ತೊಗೊಂಡೋಗ್ತಾ ಇದ್ದಾರೆ. ಇಲ್ಲಿ ಆಗ್ತಾ ಇರೋದು ನನ್ನನ್ನು ಆಚೆ ಕಳಿಸ್ತಾ ಇರೋದು. ನನಗೆ ಲೀಗಲ್ ಆಗಿ ಅವರು ಕಳಿಸ್ಬೋದು, ಲೀಗಲ್ ಆಗಿ ಕಳಿಸ್ಬೋದು. ಅದನ್ನ ಬಿಟ್ಟು ಬೇರೆ ಯಾರಿಗೋ ದುಡ್ಡು ಕೊಟ್ಟಿಲ್ಲ, ಬೇರೆ ಯಾರಿಗೋ ಕೊಟ್ಟಿಲ್ಲ, ನನ್ನ ಎಂಪ್ಲಾಯಿಗೆ ಸಂಬಳ ಕೊಟ್ಟಿಲ್ಲ ಅಂತ ಅಂದ್ರೆ ಅವ್ರು ನನ್ನ ಹತ್ರ ಕೇಳ್ತಾರೆ. ಬರೀ 1 ತಿಂಗಳ ಸಂಬಳ ಮಾತ್ರ ಅವ್ರು ನನ್ನ ಹತ್ರ ಕೇಳ್ತಾರೆ. ಇವ್ರ ಹತ್ರ ಯಾಕೆ? ಈ ಕೃತಿಕಾ ಗೌಡ ಬಂದ್ಬಿಟ್ಟು ನಮ್ಮ ಹತ್ರ, ಸರ್ ನಾನು ಮ್ಯಾನೇಜ್ ಮಾಡ್ತೀನಿ, ನಾನು ರೆವಿನ್ಯೂ ಶೇರ್ ಕೊಡ್ತೀನಿ ನಿಮಗೆ ಅಂತ ಹೇಳಿದ್ದಾರೆ ಸರ್. ಸರ್ ನಾನೇ ರೆಂಟ್ಗೆ ತಗೊಂಡು ಬೇರೆಯವ್ರಿಗೆ ರೆಂಟ್ಗೆ ಕೊಡೋಕ್ಕೆ ಬರಲ್ಲ. ಅವರು ನಮಗೆ ಫೋರ್ಜರಿ ಮಾಡ್ಬಿಟ್ಟು ಅಗ್ರಿಮೆಂಟ್ನ ತಗೊಂಡಿರೋದು ನೋಡಿ. ಅವ್ರದ್ದು 20 ಲಕ್ಷ ರೂಪಾಯಿದು ಚೆಕ್ಕು ಸರ್ ಇರಿ ನೋಡಿ 20 ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದಾರಲ್ಲ, ಅದು 20 ಲಕ್ಷ ರೂಪಾಯಿದು ಡೇಟ್ ನೋಡ್ಕೊಳ್ಳಿ ಯಾವತ್ತದು. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆನ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವ್ಯಾವಾಗಲೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.